ಓಕೆ. ನಮಸ್ಕಾರ ರೀ ಎಲ್ಲರಿಗೂ. ನಾನು ಮೊನ್ನೆ ಅಲ್ಲ ನಿನ್ನೆ ಧಾರವಾಡದಾಗ ಅದು ಜಾಬ್ ಬಗ್ಗೆ ಎಲ್ಲ ಸ್ಟೂಡೆಂಟ್ಸು ಪ್ರೊಟೆಸ್ಟ್ ಮಾಡತ್ತಿದ್ರು. ಸೊ ನ್ಯೂಸ್ ಒಳಗೆಲ್ಲ ನೋಡಿದೆ. ಸೊ ಅದ್ರ ಬಗ್ಗೆ ಒಂದು ವಿಷಯ ನಾನು ಹೇಳಬೇಕಾಗಿತ್ತು. ಅದಕ್ಕೆ ನಾನು ಈ ವಿಡಿಯೋ ಮಾಡಾಕತ್ತೀನಿ ರೀ. ಸೊ ಒಂದು ಸ್ಟೂಡೆಂಟ್ ಜೀವನದಾಗ ಅವ ಫೈನಲಿ ಗ್ರ್ಯಾಜುಯೇಷನ್ ಮಾಡ್ತಾನೆ ರೀ. ಅವ ಗ್ರ್ಯಾಜುಯೇಷನ್ ಎದ್ರಾಗ ಮಾಡ್ತಾನೆ? BE ಮಾಡ್ತಾನೆ, BCom, BSc, BA ಎಲ್ಲ ಮಾಡ್ತಾನೆ. ಸರಿ, ಇದೆಲ್ಲ ಮಾಡಿ ಅವ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದಮೇಲೆ ಹೊರಗೆ ಬಂದಮೇಲೆ ಅವನಿಗೆ ಎರಡು ಆಪ್ಷನ್ ಇರ್ತಾವೆ. ಒಂದು ಗೌರ್ಮೆಂಟ್ ಜಾಬು, ಒಂದು ಪ್ರೈವೇಟ್ ಜಾಬ್. ಪ್ರೈವೇಟ್ ಜಾಬು ನಾವು ಆಮೇಲೆ ನೋಡೋಣ. ಈಗ ಹುಡುಗರು ಪ್ರೊಟೆಸ್ಟ್ ಮಾಡತ್ತಿರೋದು ಗೌರ್ಮೆಂಟ್ ಜಾಬ್ ಬಗ್ಗೆ. ಸೊ ನಾವು ಗೌರ್ಮೆಂಟ್ ಮೇಲೆ ಫೋಕಸ್ ಮಾಡೋಣ. ಈಗ ಗೌರ್ಮೆಂಟ್ ಜಾಬ್ ಮೇಲೆ. ಗೌರ್ಮೆಂಟ್ ಜಾಬ್ ಒಳಗೆ ಹುಡುಗಗೆ ಎರಡು ಆಪ್ಷನ್ ಇರ್ತಾವೆ. ಸೆಂಟ್ರಲ್ ಗೌರ್ಮೆಂಟಿಗೆ ಓದ್ಬೇಕು, ಸ್ಟೇಟ್ ಗೌರ್ಮೆಂಟಿಗೆ ಓದಬೇಕು. ಸ್ಟೇಟ್ ಗೌರ್ಮೆಂಟಿಗೆ ಕನ್ನಡ ಮೀಡಿಯಮ್ನವರು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟಿಗೆ ನಮ್ಮ ಕರ್ನಾಟಕದಾಗ ಅಷ್ಟು ಜನ ಪ್ರಿಫರ್ ಮಾಡಲ್ಲ. ಬಟ್ ನಾನು ಸಜೆಸ್ಟ್ ಮಾಡೋದೇನೆಂದ್ರೆ ಸೆಂಟ್ರಲ್ ಗೌರ್ಮೆಂಟಿಗೆ ಪ್ರಿಪೇರ್ ಮಾಡಿರಿ. ಸ್ಟೇಟ್ ಗೌರ್ಮೆಂಟ್ನಾಗ ಏನಾಗುತ್ತಪ್ಪ ಅಂದ್ರೆ ಸ್ಕ್ಯಾಮ್ ಭಾಳ ನಡೀತಾವ್ರಿ. ಮೊದಲನೇದು ಸ್ಕ್ಯಾಮ್ ಒಳಗೆ ಫ್ರಾಡ್ ಮಾಡೋರು ದುಡ್ಡು ಇಸ್ಕೊತಾರೆ, ಬಟ್ ಜಾಬ್ ಕೊಡ್ಸಲ್ಲ. ಪೇಪರ್ ಲೀಕ್ ಆಗ್ತಾವೆ. ಬ್ಲೂಟೂತ್ ಎಲ್ಲ ಯೂಸ್ ಮಾಡ್ಕೊಂಡು ಪೇಪರ್ ಲೀಕ್ ಮಾಡ್ತಾರೆ. ಆಮೇಲೆ ವೇಕೆನ್ಸೀಸ್ ಬರ್ತಾವೆ. ಅವು ಬಂದು ಯಾವುದೋ 5 ವರ್ಷದ ಹಿಂದೆ ಬಂದಿರ್ತಾವೆ. ಈಗಲೂ ಕೂಡ ಅದ್ರ ರಿಸಲ್ಟ್ ಬಿಟ್ಟಿರಲ್ಲ, ಏನಾಗಿರಲ್ಲ. ಹಂಗೆ 5 ವರ್ಷ ಹಂಗೆ ದೂಡ್ತಾರೆ. ಆಮೇಲೆ ವೇಕೆನ್ಸೀಸ್ ಬರಲ್ಲ. ವೇಕೆನ್ಸೀಸ್ 2, 3, 10, 20, 50, 60 ವೇಕೆನ್ಸಿಗೆ 30-40 ಸಾವಿರ ಜನ ಟ್ರೈ ಮಾಡ್ತಿರ್ತಾರೆ. 1 ಲಕ್ಷ ಜನ ಟ್ರೈ ಮಾಡ್ತಿರ್ತಾರೆ. ಸೊ ವೇಕೆನ್ಸೀಸ್ ಏನಪ್ಪ ಅಂದ್ರೆ ಆಫ್ಲೈನ್ ಎಕ್ಸಾಮ್ ನಡೀತೈತೆ ರೀ. ಕರ್ನಾಟಕ ಎಕ್ಸಾಮ್ ಆಲ್ಮೋಸ್ಟ್ CBT ನಡೆಸಲ್ರಿ ಅವರು. CBT ಬೆಸ್ಟ್ ಆ್ಯಕ್ಚುಲಿ, ಬಟ್ CBT ನಡೆಸಲ್ಲ. ಆಫ್ಲೈನ್ ಎಕ್ಸಾಮ್ ನಡೆಸ್ತಾರೆ. ಆಫ್ಲೈನ್ ಎಕ್ಸಾಮು ಭಾಳ ವಲ್ನರಬಲ್. ಅಂದ್ರೆ ಇದು ಈಸಿಲಿ ಸ್ಕ್ಯಾಮ್ ನಡೆಸ್ಬೋದು. ಇದ್ರಾಗ ಎಲ್ಲ OMR ತಿದ್ದುಪಡಿ ಮಾಡಿ ಸ್ಕ್ಯಾಮ್ ನಡೆಸ್ತಾರೆ. ಸೊ ಇಷ್ಟೆಲ್ಲ ಅದಾವೆ. ಏನು ಡ್ರಾಪ್ಸ್ ಡಿಸ್ಅಡ್ವಾಂಟೇಜ್ ಅದಾವೆ ಏನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ನಾಗ. ಸೆಂಟ್ರಲ್ ಗೌರ್ಮೆಂಟ್ನಾವು ಸೇಮ್ ಇವು ಅದಾವು, ಬಟ್ ಕಡಿಮೆ. ಅದ್ರಾಗ ಕಡಿಮೆ ಐತ್ರಿ. ಇದ್ರಾಗ SSC ಮತ್ತು ರೈಲ್ವೆ, ಬ್ಯಾಂಕಿಂಗ್ ಎಲ್ಲ ಅದಾವು. ಬಟ್ ಆ್ಯಸ್ ಕಂಪೇರ್ ಟು ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಐತಿಲ್ಲ ರೀ, ಸ್ವಲ್ಪ ಅಂದ್ರೆ UP ಬಿಹಾರ್ ಕಡೆ ನಡೆಯುತ್ತಾ, ನಮ್ಮ ಕಡೆ ಸ್ವಲ್ಪ ಕಡಿಮೆ. ಅದ್ರಾಗ ಏನಪ್ಪ ಅಂದ್ರೆ ಎಕ್ಸಾಮ್ ಐತಲ್ಲ ರೀ ಸೆಂಟ್ರಲ್ ಗೌರ್ಮೆಂಟು, ಹಿಂದಿ ಅಥವಾ ಇಂಗ್ಲೀಷ್ನಾಗ ನಡಿತೈತಿ. ಅದು ನಮಗೆ ಮೇನ್ ಕನ್ನಡ ಮೀಡಿಯಮ್ನವರಿಗೆ ಇರೋದು ಡಿಸ್ಅಡ್ವಾಂಟೇಜ್. ಅದ್ರಾಗೂ BE ಮಾಡಿದ್ರಿ, ನೀವು BCom ಮಾಡಿದ್ರಿ, ಅವೆಲ್ಲ ಇಂಗ್ಲೀಷ್ನಾಗ ಇರ್ತಾವೆ. ಅವ್ರಿಗೆ ಒಂದು ಸ್ವಲ್ಪ ಈಸಿ ಆಗ್ಬೋದು. ಬಟ್ MA ಮಾಡಿದಾರೆ ಅವ್ರಿಗೆ ಒಂದು ಸ್ವಲ್ಪ ಕಡಿಮೆ ಅಂದ್ರೆ ಕಷ್ಟ ಆಗುತ್ತೆ. ಬಟ್ ಎಫರ್ಟ್ ಹಾಕಿದರೆ ಯಾವುದೂ ಕಷ್ಟ ಅಲ್ರಿ. ಎಫರ್ಟ್ ಹಾಕಿ ಓದಬೇಕು. ಸೊ ಇನ್ನೊಂದೇನಪ್ಪ ಅಂದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ನೊಳಗೆ ಎಲ್ಲಾದರೂ ಹೋಗ್ರಿ, ಎಲ್ಲರ ಒಟ್ಟು MTS ಏನದು SSC ಆಗಲಿ, ರೈಲ್ವೇದಾಗಲಿ, ನಿಮಗೆ ಹಿಂದಿ ಈ ಬೆಲ್ಟ್ ಸ್ಟೇಟ್ಸ್ ಅದಾವಲ್ಲ ಅವ್ರು ನಿಮಗೆ ಜಾಸ್ತಿ ಕಾಣ್ತಾರೆ. ಯಾಕಪ್ಪ ಅಂದ್ರೆ ಅವರಿಗೆ ಹಿಂದಿ ಒಂದು ಅಡ್ವಾಂಟೇಜ್ ಐತಿ. ಸೆಂಟ್ರಲ್ ಗೌರ್ಮೆಂಟ್ನಾಗ ಪಾರ್ಶಾಲಿಟಿನೂ ಅಂತಲೂ ಹೇಳ್ಬೋದು ಇದನ್ನ. ಯಾಕಪ್ಪ ಅಂದ್ರೆ ಒಬ್ಬ ಮನುಷ್ಯ ಸಣ್ಣವಿದ್ದಾಗೂ ಹಿಂದಿ ಕಲ್ತ್ಕೊಂಡು ಹಿಂದಿ ಇದ್ರಾಗ ಎಲ್ಲ ಹುಟ್ಟಿದ್ದು ಬೆಳೆದಿದ್ದು ಓದೋದು ಎಲ್ಲನೂ ಹಿಂದಿ ಒಳಗೆ ಮಾಡಿರ್ತಾನೆ. ಅವನಿಗೆ ಹಿಂದಿ ಒಳಗೆ ಬಂದು ಎಲ್ಲ ಮೇನ್ CGL ಮೇನ್ಸು ಮತ್ತು UPSC ಮೇನ್ಸು ಮತ್ತು ಎಲ್ಲ ರೈಲ್ವೆ ಎಲ್ಲ ಮೇನ್ JEE ಎಲ್ಲ
ಹಿಂದಿ ಒಳಗೆ ಅವನಿಗೆ ಈಸಿ ಆಗಿಬಿಡುತ್ತೆ, ಆರಾಮ್ ಪಾಸ್ ಆಗಿಬಿಡ್ತಾನೆ. ನಮ್ಮ ಕರ್ನಾಟಕದಾಗ ಕನ್ನಡ ಮಾತಾಡೋರು ಇದಾರಲ್ಲ ಅವರಿಗೆ ಇಂಗ್ಲೀಷ್ ಒಂದು ಸ್ವಲ್ಪ ಎಲ್ಲ ಕನ್ವರ್ಟ್ ಮಾಡಿ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಭಾಳ ಕಷ್ಟ. ಅದ್ರಾಗ ಅದು ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಕನ್ನಡದಾಗಿದ್ದರೆ ಓಕೆ ಚೆನ್ನಾಗಿ, ಬಟ್ ಅದು ಅವ್ರಿಗೊಂದು ಅಡ್ವಾಂಟೇಜ್ ಐತಿ, ನಮಗೆ ಡಿಸ್ಅಡ್ವಾಂಟೇಜ್ ಅದು ಗೌರ್ಮೆಂಟಿಗೆ ಯಾರೂ ಅದನ್ನ ಮೇಲಧಿಕಾರಿಗಳು ತಿಳಿಸಲ್ಲ, ಏನಿಲ್ಲ, ಏನು ಮಾಡೋಕ್ಕಾಗಲ್ಲ ಅದು. ಸೊ ಇದು ಒಂದು ಬಿಟ್ಟರೆ ಬಾಕಿ CBT 1 CBT 2 ಮತ್ತು ಅವು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ರೆ ಇದು ಬೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ನನಗನ್ಸೋ ಪ್ರಕಾರ. ಆದರೆ ಈಗ ನೀವೇನಾದರೂ ಹೊಸದಾಗಿ ಬರಾಕತ್ತೀರಿ, ನೀವು ಇನ್ನೂ ಪ್ರಿಪೇರ್ ಆಗಿಲ್ಲ, ಸ್ಟಾರ್ಟ್ ಮಾಡಾಕತ್ತೀರಪ್ಪ ಅಂದ್ರೆ ಪ್ಲೀಸ್ ನೀವು ಇದ್ರಾಗ ಪ್ರೈವೇಟಿಗೆ ಹೋಗೋದಾದ್ರೆ ಹೇಳ್ತೀನಿ ನೋಡಿರಿ. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಾಗ ನಾರ್ತ್ ಕರ್ನಾಟಕದವ್ರ ಜಾಸ್ತಿ ಗೌರ್ಮೆಂಟ್ ಜಾಬಿಗೆ ಪ್ರಿಪೇರ್ ಆಗೋದು, ಸೌತ್ ಕರ್ನಾಟಕದವರು ಅಷ್ಟು ಪ್ರಿಪೇರ್ ಆಗಲ್ಲ ಗೌರ್ಮೆಂಟ್ ಜಾಬಿಗೆ, ಆಗ್ತಾರೆ ಬಟ್ ಕಡಿಮೆ. ಸೊ ಪ್ರೈವೇಟ್ ಜಾಬ್ ಒಳಗೆ ಆಲ್ಮೋಸ್ಟ್ ನೀವು ನೋಡ್ದಂಗೆ ಇನ್ವೆಸ್ಟ್ಮೆಂಟ್ ಬೆಂಗಳೂರು ಕಡೆನೇ ಜಾಸ್ತಿ. ನಮ್ಮ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಡೆ ಎಲ್ಲೋ ಸಾಫ್ಟ್ವೇರ್ ಕಂಪ್ನಿ ಅಂತೂ ಸಿಗಲ್ಲ ನಿಮಗೆ ಜಾಸ್ತಿ. ಅವು ಹಾರ್ಡ್ವೇರ್ ಕಂಪ್ನಿ ಇರ್ತಾವೆ, ಅಲ್ಲಿ ಎಲ್ಲ ಮುಚ್ಚೋಗ್ಯಾವು, ಅಷ್ಟೇನಿಲ್ಲ. ಸೊ ನಾರ್ತ್ ಕರ್ನಾಟಕಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ಲ ಮೇನ್. ಇಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಇತ್ತಪ್ಪ ಅಂದ್ರೆ ಪ್ರೈವೇಟ್ ಜಾಬ್ ಸೆಕ್ಟರ್ ಒಳಗೆ ನಮಗೆ ಇಲ್ಲೇ ನೌಕರಿ ಸಿಗ್ತೈತಿ. ನಮಗೆ ಇಲ್ಲಿಂದ 300 ಕಿಲೋಮೀಟ್ರ್ ಹೋಗಿ 400-500 ಕಿಲೋಮೀಟ್ರ್ ಹೋಗಿ ಬೆಂಗಳೂರಾಗ ಕೆಲಸ ಮಾಡೋ ಜರೂರತ್ತಿರಲ್ಲ. ಒಂದು ಅಲ್ಲಿ PG ಒಳಗೆ ಇದ್ಕೊಂಡು ರೂಮ್ ಮಾಡಿಕೊಂಡು 30-40 ಸಾವಿರ ಸ್ಯಾಲ್ರಿ ಮಾಡಿಕೊಂಡು ಅಲ್ಲಿ 34 ಸಾವಿರ ಸ್ಯಾಲ್ರಿ ಅಲ್ಲೇ ಬಾಡಿಗೆ ಕಟ್ಟಿ 12-13 ಸಾವಿರ ಉಳಿಸ್ಕೊಂಡು ಮತ್ತು ಊರಿಗೆ ಬಂದು ಇಲ್ಲಿ ಎಲ್ಲ ಭಾಳ ಕಷ್ಟ ಐತಿ. ಬೆಂಗಳೂರಾಗ ಜೀವನ ಅಷ್ಟು ಸುಲಭ ಇಲ್ಲ. ಸೊ ಒಂದು ಗೌರ್ಮೆಂಟಿಗೆ ಏನಪ್ಪ ಹೇಳಬೇಕಂದ್ರೆ ಇನ್ವೆಸ್ಟ್ಮೆಂಟು ನಮಗೆ ನಾರ್ತ್ ಕರ್ನಾಟಕ ಕಡೆ ಮಾಡಿಸ್ರಿ. ಇಲ್ಲಿ ಪ್ರೈವೇಟ್ ಕಂಪ್ನಿಗಳನ್ನ ಮೈಗ್ರೇಟ್ ಮಾಡಿಸಿ ಇಲ್ಲಿ ಪ್ರೈವೇಟ್ ಜಾಬ್ನ ಸೃಷ್ಟಿ ಮಾಡಂಗೆ ಮಾಡಿಸ್ಬೇಕು ಗೌರ್ಮೆಂಟ್ನವ್ರು. ಇನ್ನೊಂದೇನಪ್ಪ ಅಂದ್ರೆ ಗ್ರ್ಯಾಜುಯೇಷನ್ ಮಾಡ್ತಾರೆ ರೀ ಹುಡುಗರು. ಗ್ರ್ಯಾಜುಯೇಷನ್ ಮಾಡಿ ಆ ಗ್ರ್ಯಾಜುಯೇಷನ್ ಮಾಡಿದ ಮೇಲೆ ಹುಡುಗರಿಗೆ ಪಾಸ್ಔಟ್ ಆದಮೇಲೆ ಅವರಿಗೆ ಏನು ಮಾಡಬೇಕಂತನೇ ಇರಲ್ಲ. ಅವರು ಓದಿದ್ದು ಒಂದು, ಅಲ್ಲಿರೋದೇ ಒಂದು. ಸೊ ಅವರಿಗೆ ಸ್ಕಿಲ್ಲೇ ಇರಲ್ಲ, ಅವ್ರೇನು ಸೀರಿಯಸ್ ಆಗಿ ಓದಂಗೆ ಇಲ್ಲ. ಒಂದು ಆ ಟೀಚರು ಕಾಲೇಜ್ಗಳು ಅಷ್ಟೇ ಅದಾವೆ. ಸೊ ಸ್ಕಿಲ್ ಡೆವಲಪ್ಮೆಂಟು ಇಲ್ಲ, ಅವೇರ್ನೆಸ್ ಇಲ್ಲ. ಗೌರ್ಮೆಂಟ್ ಕಡೆಯಿಂದ ಅವು ಇವು ಸ್ಕೀಮೆಲ್ಲ ಬರ್ತಾವೆ ರೀ, ಬಟ್ ಆ ಸ್ಕೀಮು ಅಲ್ಲಿದಲ್ಲೇ ಆಗುತ್ತೆ, ಅದು ರೀಚ್ ಆಗಲ್ಲ. ಅವೇರ್ನೆಸ್ ಇಲ್ಲ. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನಾದರೂ ಪ್ರೋಗ್ರಾಮ್ ನಡೆಸೋದು ಅದು ಇಲ್ಲ. ಜಸ್ಟ್ ಹೋಗೋದು ಬರೋದು, ಅಕಾಡೆಮಿಕ್ ಏನಿರ್ತೈತಿ ಅದನ್ನ ಮಾಡೋದು ಅಷ್ಟೇ ಇರ್ತೈತಿ. ಸೊ ಆದ್ದರಿಂದ ಸ್ಕಿಲ್ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಮಾರ್ಕೆಟ್ ಸ್ಟ್ಯಾಂಡರ್ಡ್ ನಮ್ಗೆ ಸಿಗಲ್ಲ. ನಮ್ಮ ಡಿಗ್ರಿ ಏನೈತಿ ಅದು ಮಾರ್ಕೆಟ್ನಾಗ ಏನು ಈಗ ಪ್ರೋಗ್ರಾಮಿಂಗ್ ಆಗಲಿ ಇಲ್ಲ AI ಟೆಕ್ನಾಲಜಿ ಇಲ್ಲ ಇದು ಡೇಟಾ ಅನಾಲಿಟಿಕ್ಸ್ ಅವೆಲ್ಲ ಇರ್ತಾವಲ್ಲ. ಸೊ ಪ್ರೆಸೆಂಟ್ ಏನು ಟ್ರೆಂಡಿಂಗ್ ಒಳಗೆ ಐತಿ ಅದನ್ನು ಕಲಿಸೋಬಿಟ್ಟೆ ನಮಗೆ ಒಬೇರಾಯನ ಕಾಲದಾಗ ಏನಿತ್ತು ಅದನ್ನು ಕಳ್ಸಾಕ್ತಾರೆ. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್ಮೆಂಟ್. ಸೊ ನಮಗೆ ಕಂಪ್ನಿ ಒಳಗೆ ಏನು ಸ್ಕಿಲ್ ರಿಕ್ವೈರ್ಮೆಂಟ್ ಐತಿ ಅದು ಗ್ರ್ಯಾಜುಯೇಷನ್ ನಾವು ಮಾಡಬೇಕಾದ್ರೆ ಅದನ್ನೇನಾದ್ರೂ ಅವ್ರು ಕಳಿಸಿದ್ರಪ್ಪ ಅಂದ್ರೆ ನಮಗೆ ಹೊರಗಡೆ ಹೋಗಿ ಕೋಚಿಂಗ್ ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಗ್ರ್ಯಾಜುಯೇಷನ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಒಳ್ಳೆ ಕಾಲೇಜಿಗೆ ಹೋಗ್ರಿ. ಪ್ಲಸ್ ಅದಕ್ಕಿಂತ ನಿಮಗೆ ಫಸ್ಟ್ ಒಂದು ವಿಷನ್ ಇರಲಿ, ನಾನು ಡಿಗ್ರಿ ಮುಗಿದ ಮೇಲೆ ಏನು ಮಾಡಬೇಕು ಅದ್ರ ಪ್ರಕ್ಕಂಗನ ನೀವು ಡಿಗ್ರಿ ಇದ್ದಾಗಲೇ ಸೈಡ್ ಕೋಚಿಂಗ್ ಹೋಗಿ ಇಲ್ಲ ಏನಾರು ಕೋರ್ಸ್ ಮಾಡಿಕೊಂಡು ಪ್ರೈವೇಟಿಗೆ ಹೋಗ್ಬೇಕಂದ್ರೆ ಕೋರ್ಸ್ ಮಾಡ್ಕೊಂಡು ಹೋಗ್ರಿ. ಒಂದು ಇಲ್ಲಪ್ಪ ನಾನು ಗೌರ್ಮೆಂಟಿಗೆ ಹೋಗಬೇಕಪ್ಪ ಅಂದ್ರೆ ನೀವು
ಗೌರ್ಮೆಂಟ್ನಾಗ ಸೆಂಟ್ರಲ್ ಗೌರ್ಮೆಂಟಿಗೆ ತಯಾರು ಮಾಡಿ. ಬಟ್ ನಾನು ಗೌರ್ಮೆಂಟಿಗೆ ಹೋಗ್ರಿ ಅಂತ ನಾನು ಸಜೆಸ್ಟ್ ಮಾಡಲ್ಲ. ಯಾಕಂದ್ರೆ ಒಂದು ಸಲ ನೀವು ಗೌರ್ಮೆಂಟ್ ಒಳಗೆ ಹೋದ್ರಪ್ಪ ಅಂದ್ರೆ ಒಂದು ಟ್ರ್ಯಾಪ್ ಏನಪ್ಪ ಅಂದ್ರೆ ನೋಡ್ರಿ ಹೇಳ್ತೀನಿ. ಗೌರ್ಮೆಂಟ್ ಜಾಬಿಗಂತ ಪ್ರಿಪೇರ್ ಆಗ್ತೀರಿ. ಪ್ರಿಪೇರ್ ಆದಮೇಲೆ ನೀವು ಫಸ್ಟ್ ಇಯರ್ ಟ್ರೈ ಮಾಡ್ತೀರಿ, ಆಗಲ್ಲ. ಫಸ್ಟ್ ಇಯರ್ ಆಗಲಿಲ್ಲ ಅಂತ ಸುಮ್ಮನೆ ಬಿಡ್ತೀರಿ. ಒಂದು ಸ್ವಲ್ಪ 3-4 ತಿಂಗಳ ಇನ್ನೂ ಜಾಬ್ ವೇಕೆನ್ಸಿ ಬಂದಿಲ್ಲ ಅಂತ ಆರಾಮ್ ಅಡ್ಡಾಡ್ತೀರಿ, ಊಟ ಮಾಡ್ತೀರಿ, ತಿಂಡಿ ಮಾಡ್ತೀರಿ, ಮುಕ್ಕೋತೀರಿ. ಆಮೇಲೆ ಸಡನ್ನಾಗಿ ವೇಕೆನ್ಸಿ ಬಂದು 1-2 ತಿಂಗಳದಾಗ ಮತ್ತೆ ಇದಾಕತಿ. ಎಕ್ಸಾಮ್ CBT 1 CBT 2 ಆ ಥರ ಬಂದುಬಿಡ್ತಾವೆ. ಮತ್ತು 2 ತಿಂಗಳ ಸಿಲೆಬಸ್ ಕಂಪ್ಲೀಟ್ ಆಗಲ್ಲ. ಮತ್ತು ಅದೇ ಹಾಗೆ ಸರ್ಕಲ್ ಗೋಲ್ ಅದಾಗುತ್ತೆ. ಸೊ ಹಾಗಾಗಿ ನೀವು ಬರ್ತೀರಪ್ಪ ಅಂದ್ರೆ ಮತ್ತು ಅದ್ರಾಗೂ ಭಾಳ ಅದಾವೆ. ನಾನು ಹೇಳಿದ್ನಲ್ಲ, ಜಲ್ದಿ ವೇಕೆನ್ಸಿ ಡಿಲೇ ಆಗ್ತಾವೆ, ಜಲ್ದಿ ರಿಕ್ರೂಟ್ಮೆಂಟ್ ಆಗಲ್ಲ. ಆದ್ರೂ ಅದು ಅದೇ ಆ ಸ್ಕ್ಯಾಮು ಈ ಸ್ಕ್ಯಾಮು, ನನಗೆ ಸೆಲೆಕ್ಟ್ ಆಗಿಲ್ಲ ಅಂತ ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಕೋರ್ಟಿಗೆ ಇದನ್ನು ಹಾಕೋದು, ಅವೆಲ್ಲ ಭಾಳ ಅದಾವೆ. ಸೊ ನಾನು ಸಜೆಸ್ಟ್ ಮಾಡೋದು, ನೀವು ಹೋದ್ರೆ ಪ್ರೈವೇಟಿಗೆ ಹೋಗ್ರಿ. ಪ್ರೈವೇಟ್ನಾಗ ಹೋಗೋಕ್ಕಿಂತ ಮುಂಚೆ ಗ್ರ್ಯಾಜುಯೇಷನ್ ಒಳಗಿದ್ದಾನೆ ಟೈಮ್ ವೇಸ್ಟ್ ಮಾಡ್ದಂಗೆ ಕೋರ್ಸ್ ಮಾಡಿರಿ. ಯಾವ್ದಾರ ಒಂದು ಕೋರ್ಸ್ ಮಾಡಿರಿ. ಕೋರ್ಸ್ ಮಾಡಿ ಪ್ರೈವೇಟಿಗೆ ಟ್ರೈ ಮಾಡಿರಿ. ಯಾಕಂದ್ರೆ ಪ್ರೈವೇಟ್ ಒಳಗೆ ಗೌರ್ಮೆಂಟ್ನಾಗ ನೀವು 30 ವರ್ಷ ದುಡಿದಷ್ಟು ಪ್ರೈವೇಟ್ ಒಳಗೆ ಒಳ್ಳೆ ಸ್ಕಿಲ್ ತೊಗೊಂಡು ನಿಮ್ಮ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿರಪ್ಪ ಅಂದ್ರೆ ವಿತ್ ಗುಡ್ ಕಮ್ಯುನಿಕೇಷನ್ ನಿಮಗೆ 12 ಲಕ್ಷ ಪರ್ ಇಯರ್ ಇಂದ ಮೇಲ್ಗಡೆ ಇರೋ ಸ್ಯಾಲ್ರಿ ಇರೋ ಜಾಬ್ ನೀವು ತೊಗೊಂಡ್ರಪ್ಪ ಅಂದ್ರೆ ಇದರ ಹಾಫ್ ಇಯರ್ ಒಳಗೆ ನೀವು ನಿಮ್ಮ ಒಂದು ಸ್ಯಾಲ್ರಿನ ತಗೊತೀರಿ. ಸೊ ಹಾಗಾಗಿ ಬೂಮಿಂಗ್ ಜಾಬ್ ಸೆಕ್ಟರ್ ಅಂತ ಇರ್ತಾವೆ. ಸೊ ಇದನ್ನು ನೋಡಿ ಆ ಕೋರ್ಸ್ ಮಾಡಿ ನೀವು ಅದನ್ನು ಟ್ರೈ ಮಾಡಿರಿ ಪ್ರೈವೇಟ್ ಒಳಗೆ ಹೋಗೋಕೆ. ಗೌರ್ಮೆಂಟ್ ಒಳಗೆ ನಾನು ಹೋಗ್ಬೇಕು, ನಾನು ಟ್ರೈ ಮಾಡ್ಬೇಕಪ್ಪ ಅಂದ್ರೆ ಗ್ರ್ಯಾಜುಯೇಷನ್ ಮಾಡ್ಕೊತಾನೆ ಗೌರ್ಮೆಂಟಿಗೆ ಹೋಗ್ಬೇಕಪ್ಪ ಅಂದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟಿಗೆ ಟ್ರೈ ಮಾಡಿರಿ. ಸ್ಟೇಟ್ ಗೌರ್ಮೆಂಟಿಗೆ ಟ್ರೈ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲೇ ಅನ್ಸರ್ಟಿನಿಟೀಸ್ ಭಾಳ ಅದಾವೆ. ಸೊ ಸೆಂಟ್ರಲ್ ಗೌರ್ಮೆಂಟಿಗೆ ಟ್ರೈ ಮಾಡಿದ್ರೆ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ರಿ. ಗ್ರ್ಯಾಜುಯೇಷನ್ ಒಳಗೆ ಇದ್ದಾಗಲೇ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಆಮೇಲೆ ನೀವು ತಯಾರಿ ಸ್ಟಾರ್ಟ್ ಮಾಡಿರಿ. ತಯಾರಿ ಸ್ಟಾರ್ಟ್ ಮಾಡಿದ್ರೂ ಮೋರ್ ದೆನ್ 2 ಇಯರ್ ನೀವು ಮನೆಯಾಗ ಕೂತ್ಕೊಂಡು ಓದೋಕೆ ಹೋಗ್ಬೇಡ್ರಿ. ಮೋರ್ ದೆನ್ 2 ಇಯರ್ 2 ವರ್ಷ ಆಯ್ತಪ್ಪ ಅಂದರೆ ಎಲ್ಲಾದರೂ ನಿಮ್ಮ ಗ್ರ್ಯಾಜುಯೇಷನ್ ಏನಿರ್ತೈತಲ್ಲ ಅದರ ಮೇಲೆ ಸಣ್ಣ ಪುಟ್ಟ ಯಾವುದಾದ್ರೂ ಟೆಕ್ನಿಷಿಯನ್ ನೌಕರಿ ಹುಡುಕೊಂಡು ಮನೆಯಿಂದ ದೂರ ಇದ್ದುಕೊಂಡನ ಟ್ರೈ ಮಾಡಿರಿ. ಬಟ್ ಸಕ್ಸಸ್ ಆಗೋವರೆಗೂ ಬಿಡೋಕೆ ಹೋಗ್ಬೇಡ್ರಿ. ನೀವು ಪ್ರೈವೇಟ್ ಒಳಗೆ ಯಾವ್ದಾರ ಸಣ್ಣ ಪುಟ್ಟ ನೌಕರಿನೂ ಮಾಡಾಕತ್ತೀರಂದ್ರೂ ಫ್ರೀ ಟೈಮ್ ಒಳಗೆ ನೀವು ಏನಾರ ಓದಿರ್ತೀರಲ್ಲ ಸೆಂಟ್ರಲ್ ಗೌರ್ಮೆಂಟಿಗೆ ಪ್ರಿಪೇರ್ ಆಗ್ಬೇಕಂತ. ಸೊ ಫ್ರೀ ಟೈಮ್ ಒಳಗೆ ಇದನ್ನು ಮಾಕ್ ಟೆಸ್ಟ್ ಕೊಡೋದು ಆ ಥರ ಎಲ್ಲ ಮಾಡಿ ಟ್ರೈ ಮಾಡ್ತಾಯಿರಿ. ಒಂದಿಲ್ಲ ಒಂದಿನ ನಮಗೆ ಗೌರ್ಮೆಂಟ್ ನೌಕರಿ ಸಿಗುತ್ತೆ. ಬಟ್ ಅದ್ರಾಗೂ ಭಾಳ ಅನ್ಸರ್ಟಿನಿಟೀಸ್ ಇರ್ತಾವೆ. ಬಟ್ ಪೇಷನ್ಸ್ ಇರಬೇಕು. ಸೊ ಇಷ್ಟು ನಾನು ಹೇಳೋದು. ಇದು ಯಾರಿಗಪ್ಪ ಅಂದರೆ ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ತಾರಲ್ಲ ಅವರಿಗೆ, ಅವ್ರು ಇನ್ನೂ ನೀವು ಗ್ರ್ಯಾಜುಯೇಷನ್ ಒಳಗೆ ಇದ್ದೀರಪ್ಪ ಅಂದ್ರೆ ಅವರಿಗೆ. ಸೊ ಓಕೆ, ಥ್ಯಾಂಕ್ ಯು.